ಜೋಡಿ ನಂಬರ್ 1ನಲ್ಲಿ ವಿನ್ನರ್ ಪಟ್ಟವನ್ನು ಯಾರು ಗೆಲ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಕುತೂಹಲ ಇದ್ದೇ ಇತ್ತು. ಆ ಜೋಡಿ ನಂಬರ್ 1 ಪಟ್ಟವನ್ನು ಅಲಂಕಾರ ಮಾಡಿದ್ದು ಮತ್ತಾರು ಅಲ್ಲ, ಕೋಟೆ ಪ್ರಭಾಕರ್ ಹಾಗೂ ಮಾಲತಿ. ಜೋಡಿ ನಂಬರ್ 1ಗೆ ಈ ಸಲ 10 ಜೋಡಿಗಳು ಸೆಲೆಕ್ಟ್ ಆಗಿದ್ದರು. ಇಬ್ಬರು ಆ್ಯಂಕರಿಂಗ್, 4 ಜನ ಜಡ್ಜಸ್ ಸಹ ಇದ್ದರು. ಆ 10 ಜನ ಜೋಡಿಯಲ್ಲಿ ಯಾರು ಮೊದಲ 3 ಸ್ಥಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಭಾರೀ ಕುತೂಹಲವೇ ಏರ್ಪಟ್ಟಿತ್ತು. 3ನೇ ಸ್ಥಾನವನ್ನು ನಯನ ಹಾಗೂ ಸುಹಾಸ್ ಅವರು ತೆಗೆದುಕೊಂಡ್ರೆ, ಎರಡನೇ ಸ್ಥಾನವನ್ನು ಪ್ರಜ್ಞಾ ಆಚಾರ್ ಹಾಗೆ ಧನ್ರಾಜ್ ಆಚಾರ್ ಅವರು ತೆಗೆದುಕೊಳ್ತಾರೆ. ಮೊದಲನೇ ಸ್ಥಾನವನ್ನು ಯಾರು ಅಲಂಕಾರ ಮಾಡ್ತಾರೆ ಅಂತ ಹೇಳಿ ಎಲ್ರಿಗೂ ಸಹ ಕುತೂಹಲ ಇದ್ದೇ ಇತ್ತು. ಮೊದಲನೇ ಸ್ಥಾನವನ್ನು ರುದ್ರಾ ಮಾಸ್ಟರ್ ಅವರ ಫ್ಯಾನ್ ಬೇಸ್ ಏನಿತ್ತು, ರುದ್ರಾ ಮಾಸ್ಟರ್ ಗೆಲ್ಬೋದು, ನಿರೀಕ್ಷಾ ಜೋಡಿ ಗೆಲ್ಬೋದು ಅಂತ ಹೇಳಿ ಹಲವಾರು ಜನರಿಗೆ ಅನಿಸಿತ್ತು. ಆದರೆ ಅದನ್ನು ಮಾಲತಿ ಹಾಗೂ ಕೋಟೆ ಪ್ರಭಾಕರ್ ಅವರು ಗೆದ್ದರು. ರುದ್ರಾ ಮಾಸ್ಟರ್ ಅವರು ಸಹ ತುಂಬ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡಿದರೂ ಸಹ ಒಂದೊಂದು ರೀಸನ್ ಸಹ ಇರುತ್ತೆ. ಯಾಕಂದರೆ ಒಂದು 2-3 ಎಪಿಸೋಡ್ಗೆ ನಿರೀಕ್ಷಾ ಅವರು ಅಟೆಂಡ್ ಆಗಿರೋದಿಲ್ಲ. ಹಾಗೆಯೇ ಮಾಲತಿ ಮತ್ತು ಕೋಟೆ ಪ್ರಭಾಕರ್ ಅವರ ಜೋಡಿ ಎಲ್ಲ ಏನೇನು ಒಂದೊಂದು ಇಟ್ಟು ಕಾನ್ಸೆಪ್ಟ್ಗಳು ಪ್ರತಿದಿನವೂ ಕೂಡ ಅಟೆಂಡ್ ಆಗ್ತಾಯಿದ್ರು, ಅದು ಕೂಡ ಒಂದು ಮ್ಯಾಟರ್ ಆಗುತ್ತೆ. ಹಾಗೆಯೇ ಜೋಡಿ ನಂಬರ್ 1 ಅಂತ ಹೇಳಿದಾಗ ಅವರ ಅನುಭವ ಕೂಡ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಇವರಿಗೆ ಅಂತಲೇ ಹೇಳ್ಬೋದು. ಮಾಲತಿ ಹಾಗೂ ಪ್ರಭಾಕರ್ ಅವರ ಜೋಡಿಯಲ್ಲಿ ರುದ್ರಾ ಮಾಸ್ಟರ್ ಅವರು ಈಗ ತಾನೇ 4-5 ತಿಂಗಳುಗಳ ಮದುವೆ ಆಗಿತ್ತು. ಇದು ಒಂದು ಸಹ ರೀಸನ್ ಆಗುತ್ತೆ. ವೋಟಿಂಗ್ ಹಾಗೂ ಜಡ್ಜಸ್ಗಳು ಕೊಡುವಂತಹ ನಿರ್ಧಾರದ ಮೇಲೆ ಆಗಿರುವಂಥದ್ದು. ರುದ್ರಾ ಮಾಸ್ಟರ್ ಅವರನ್ನು ಜಡ್ಜಸ್ ಅವರು ಹೇಳ್ತಾರೆ, ನನಗೆ ಈ ರೀತಿಯಾದಂತಹ ಒಬ್ಬ ಮಗ ಬೇಕಿತ್ತು ಅಂತ ಹೇಳಿ ಮಾಳವಿಕಾ ಮೇಡಮ್ ಅವರು ಸಹ ಹೇಳ್ತಾರೆ. ತುಂಬಾ ಅತ್ಯುತ್ತಮವಾಗಿ ಎಲ್ಲ ಜೋಡಿಗಳು ಸಹ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಈ ಅದ್ಧೂರಿಯಾಗಿ ಜೋಡಿ ನಂಬರ್ 1ಅನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನಿಮಗೆ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಮುಂದಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.